ಅಲ್ಲ ಸರ್, ಈಗ ಒಂದು ಮಾನ ಮರ್ಯಾದೆಗೆ ಅಂಜೋದು ಯಾರು ಹೇಳಿ? ಬಡವರು ಮತ್ತು ಮಧ್ಯಮ ವರ್ಗ. ಬಡವರು ಮತ್ತು ಮಧ್ಯಮ ವರ್ಗ 2 ಲಕ್ಷ 3 ಲಕ್ಷ ಸಾಲ ಮಾಡಿರ್ತಾರೆ. ಅವರ ಮನೆ ಮುಂದೆ ಈ ಥರ ಬರೆದು ಹೋಗೋದಿದೆಯಲ್ಲ, ಅದು ಕೂಡ ಇಂಥ ಪ್ರಿಂಟ್ ಅಬ್ಬಬ್ಬಬ್ಬಬ್ಬ ಏನು ಪ್ರಿಂಟೌಟು, ಇದು ಅಡಮಾನ ಇದೆ. ಮತ್ತು ಇದು ಸಾರ್ವಜನಿಕವಾಗಿ ಬಟ್ಟೆ ಬಿಚ್ಚಿದಂಗಲ್ವಾ? ಏನೋ ಒಂದು ಮಾಡಿ ಅಲ್ಲಿ ಒಂದು ಹೆಣ್ಮಗಳಿರ್ತಾಳೆ, ವಯಸ್ಸಿಗೆ ಬಂದ ಹೆಣ್ಮಕ್ಳು ಇರ್ತವೆ. ಆ ಮನೆ ಮುಂದೆ ಹಿಂಗೆ ಹಾಕ್ಬಿಟ್ರೆ ಈ ಅಡಮಾನಡಲಾಗಿದೆ, ಮಾನ ಮರ್ಯಾದೆ ತೆಗೆಯೋದಲ್ವಾ? ಇದನ್ನು ನಿಲ್ಲಿಸ್ಬೇಕಲ್ವಾ? ಹೆಂಗಾಗಬೇಡ. ಈ ನಾಚಿಕೆ ನೋಡಿ, ಆ ಹೆಣ್ಮಗಳೆಲ್ಲ ಇರ್ತವೆ, ಆ ಮನೆ ಮುಂದೆ ನಿನ್ನ ಅಡಮಾನ ಯಾವುದೋ ಒಂದು ತಮಾಷೆ ಮಾಡ್ತವೆ ಎದುರಿಗಿದ್ದವ್ದು. ಅವಳಿಗೊಂದು ಸ್ವಾಭಿಮಾನ ಅಂತಿರುತ್ತಲ್ಲ ರೀ. ಯಾವುದೇ ನಾನು ಸಣ್ಣ ವಯಸ್ಸಿಗೆ ಬಂದ ಹೆಣ್ಮಕ್ಳದ್ದು ಬೇರೆ ವಿಚಾರ ಹೇಳಿದ್ದು, ಉಳಿದವ್ರಿಗೊಂದು ಸ್ವಾಭಿಮಾನ ಅಂತಿರುತ್ತೆ ಅಷ್ಟು ವರ್ಷಗಳ ತನಕ. ಇದು ಬಜಾರಲ್ಲಿ ಬಟ್ಟೆ ಬಿಚ್ಚಿದಂಗೆ ಎಲ್ಲರದು ಕೂಡ. ಇದನ್ನು ನಿಲ್ಲಿಸ್ಬೇಕು, ಈ ಥರ ಬರೆಯೋದನ್ನು. ಯಾಕೆ ಸಿದ್ದರಾಮಯ್ಯನವ್ರಿಗೆ ಸಾಲ ಇಲ್ವಾ? ಅವರ ಮನೆ ಮುಂದೆ ಬರೆಯೋದಕ್ಕೆ ಧೈರ್ಯ ಇದೆಯಾ? DK ಶಿವಕುಮಾರ್ ಅವರಿಗೆ ಸಾಲ ಇಲ್ವಾ? ಅವರ ಮನೆ ಮುಂದೆ ಹಿಂಗೆ ಬರೀತಾರಾ? ಅವತ್ತಿಂದ ಕೇಳ್ತಾ ಎಲ್ಲ MLAಗಳಿಗೆ ಸಾಲ ಇಲ್ವಾ? ಕುಮಾರಸ್ವಾಮಿ ಅವರಿಗೆ ಸಾಲ ಇಲ್ವಾ? ಅವರ ಮನೆ ಮುಂದೆ ಹಿಂಗೆ ಬರೆದ್ರೆ ಅವನು ಬದುಕ್ತಾನ? ಜೀವ ಉಳಿಯುತ್ತಾ ಒಂದು? ವಿಜಯ ಮಲ್ಯ ಮುಂದೆ 9,000 ಕೋಟಿ ಸಾಲ ಇದೆ ಅಂತ ಬರೆಯೋ ಗಂಡಸಿದಾನ ಯಾವನಾದರೂ? ಬಡ ಮಕ್ಕಳು ಸಿಕ್ಕಿದ್ರು. ಅಮೆರಿಕ ಅಧ್ಯಕ್ಷ ಬಿಲ್ ಕ್ಲಿಂಟನ್ ಮತ್ತು ಮೋನಿ ಲಿವಿನ್ಸ್ಕಿ ಅಂತೇಳಿ ಒಂದು ಲೈಂಗಿಕ ಪ್ರಕರಣ ಆಯಿತು. ನಾವು ಹೇಳ್ತೀವಲ್ಲ, ಅಮೆರಿಕಾದಲ್ಲಿ ಎಲ್ಲ ಮುಕ್ತ ಲೈಂಗಿಕತೆ ಏನು ಬೇಕಿದ್ರೆ ಆಗುತ್ತೆ ಅಂತೇಳಿ. ಯಾಕೆ ಮೋನಿಕಾ ಲಿವಿನ್ಸ್ಕಿ ಮತ್ತು ಬಿಲ್ ಕ್ಲಿಂಟನ್ ವಿಚಾರವನ್ನು ಕಾಮನ್ ರೀತಿ ಯಾಕೆ ಬಿಡಲಿಲ್ಲ? ಯಾಕಂದರೆ ಅಲ್ಲೂ ಕೂಡ ಮಾನ ಮರ್ಯಾದೆ ಅನ್ನೋದು ಆ ಮಧ್ಯಮ ವರ್ಗದಿರುತ್ತಲ್ಲ. ಆ ಮೋನಿಕಾ ಲಿವಿನ್ಸ್ಕಿ ವಿಚಾರವಾಗಿ ಇಂಪೀಚ್ಮೆಂಟ್ ಆಯಿತು, ವಾಗ್ದಂಡನೆ ಆಯಿತು, ಚೀಮಾರಿ ಹಾಕಿದ್ರು ಬಿಲ್ ಕ್ಲಿಂಟನ್ಗೆ. ಬಿಟ್ಟರು ಅಮೆರಿಕಾದಲ್ಲಿ ಎಲ್ಲ ಕಡೆ ನಡೆಯುತ್ತಾರೆ, ಯಾಕೆ ಬಿಡಲಿಲ್ಲ? ಯಾಕಂದರೆ ಇಡೀ ಜಗತ್ತಲ್ಲಿ ಮಾನ ಮರ್ಯಾದೆ ಅನ್ನೋದು ಉಳಿದಿರೋದೇ ಇದೆಯಲ್ಲ ಈ ಬಡ ಮಧ್ಯಮ ವರ್ಗದವರಿಂದ. ನೀವು ಅವರನ್ನೇ ಈ ಥರ ಬೆತ್ತಲು ಮಾಡಿಬಿಟ್ರೆ ಮಾರ್ಕೆಟಲ್ಲಿ ಸಾಯದೇ ಇರ್ತಾರೆ ಅವರು. ಇದಕ್ಕೆ ಆಮೇಲೆ ಒಂದು ಹೇಳ್ತೀನಿ, ಅದು ಏನಾಗುತ್ತೋ, ಯಾವನಾದರೂ ಆ ಥರ ಪೇಂಟಿಂಗ್ ಮಾಡೋಕ್ಕೆ ಬರ್ತಾನಲ್ಲ, ಆ ಪೇಂಟಿಂಗಲ್ಲಿ ಅವನ ತಲೆಗೆ ಹಾಕಿ ಪೇಂಟಿಂಗ್ ಉಳಿದು ನೋಡ್ಕೋಣ ಏನಾಗುತ್ತೆ ಅಂತೇಳಿ. ಇದರ ಬಗ್ಗೆ ಮಾತಾಡೋಕ್ಕೆ ಒಬ್ಬ ಮಗ ಬರ್ತಾ ಇಲ್ಲ. ಆ್ಯಂಡ್ ಅಗ್ರಿ, ನೀವು ಸಾಲ ಕೊಟ್ಟವ್ರಿಗೂ ತೊಂದರೆ ಆಗಬಾರ್ದು, ವಾಪಸ್ ಕೊಡಬೇಕು. ಅದಕ್ಕೆ ಇವತ್ತು ಸುಗ್ರೀವಾಜ್ಞೆ ವಾಪಸ್ ಕಳಿಸಿದ ವಿಚಾರಕ್ಕೆ ನಾನು ಅಪ್ರಿಷಿಯೇಟ್ ಮಾಡ್ತೇನೆ. ಸಾಲ ಕೊಟ್ಟವರ ಕತ್ತು ಕುಯ್ಬೇಕು ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಇದು ಬಟ್ಟೆ ಬಿಚ್ಚಿದಂಗೆ ರೀ. ಮನೆ ಮುಂದೆ ನೀವು ಹಿಂಗೆ ಬರೀತೀರಿ. ಇವೊಂದು ಸಾಲ ಎಷ್ಟು ಜುಜುಬಿ, 3 ಲಕ್ಷ 2 ಲಕ್ಷ 2 ಲಕ್ಷ 3 ಲಕ್ಷ ಕೋಟಿಗಟ್ಟಲೆ ಸಾಲ ಇದೆ 224 MLAಗಳಿಗೆ. ಒಬ್ಬನ ಮನೆ ಮುಂದೆ ಬರೀತೀರಾ ನೀವು ಹಿಂಗೆ? ಬಡವರ ಪರವಾಗಿ ನಾವಿರ್ತೀವಿ, ಅದರಲ್ಲಿ 2 ಮಾತಿದೆ. ಅಲ್ಲ ಸರ್, ಈಗ ಒಂದು ಮಾನ ಮರ್ಯಾದೆಗೆ ಅಂಜೋದು ಯಾರು ಹೇಳಿ? ಬಡವರು ಮತ್ತು ಮಧ್ಯಮ ವರ್ಗ. ಬಡವರು ಮತ್ತು ಮಧ್ಯಮ ವರ್ಗ 2 ಲಕ್ಷ 3 ಲಕ್ಷ ಸಾಲ ಮಾಡಿರ್ತಾರೆ. ಅವರ ಮನೆ ಮುಂದೆ ಈ ಥರ ಬರೆದು ಹೋಗೋದಿದೆಯಲ್ಲ, ಅದು ಕೂಡ ಇಂಥ ಪ್ರಿಂಟ್ ಅಬ್ಬಬ್ಬಬ್ಬಬ್ಬ ಏನು ಪ್ರಿಂಟೌಟು, ಇದು ಅಡಮಾನ ಇದೆ. ಮತ್ತು ಇದು ಸಾರ್ವಜನಿಕವಾಗಿ ಬಟ್ಟೆ ಬಿಚ್ಚಿದಂಗಲ್ವಾ? ಏನೋ ಒಂದು ಮಾಡಿ ಅಲ್ಲಿ ಒಂದು ಹೆಣ್ಮಗಳಿರ್ತಾಳೆ, ವಯಸ್ಸಿಗೆ ಬಂದ ಹೆಣ್ಮಕ್ಳು ಇರ್ತವೆ. ಆ ಮನೆ ಮುಂದೆ ಹಿಂಗೆ ಹಾಕ್ಬಿಟ್ರೆ ಈ ಅಡಮಾನಡಲಾಗಿದೆ, ಮಾನ ಮರ್ಯಾದೆ ತೆಗೆಯೋದಲ್ವಾ? ಇದನ್ನು ನಿಲ್ಲಿಸ್ಬೇಕಲ್ವಾ? ಹೆಂಗಾಗಬೇಡ. ಈ ನಾಚಿಕೆ ನೋಡಿ, ಆ ಹೆಣ್ಮಗಳೆಲ್ಲ ಇರ್ತವೆ, ಆ ಮನೆ ಮುಂದೆ ನಿನ್ನ ಅಡಮಾನ ಯಾವುದೋ ಒಂದು ತಮಾಷೆ ಮಾಡ್ತವೆ ಎದುರಿಗಿದ್ದವ್ದು. ಅವಳಿಗೊಂದು ಸ್ವಾಭಿಮಾನ ಅಂತಿರುತ್ತಲ್ಲ ರೀ. ಯಾವುದೇ ನಾನು ಸಣ್ಣ ವಯಸ್ಸಿಗೆ ಬಂದ ಹೆಣ್ಮಕ್ಳದ್ದು ಬೇರೆ ವಿಚಾರ ಹೇಳಿದ್ದು, ಉಳಿದವ್ರಿಗೊಂದು ಸ್ವಾಭಿಮಾನ ಅಂತಿರುತ್ತೆ ಅಷ್ಟು ವರ್ಷಗಳ ತನಕ. ಇದು ಬಜಾರಲ್ಲಿ ಬಟ್ಟೆ ಬಿಚ್ಚಿದಂಗೆ ಎಲ್ಲರದು ಕೂಡ. ಇದನ್ನು ನಿಲ್ಲಿಸ್ಬೇಕು, ಈ ಥರ ಬರೆಯೋದನ್ನು. ಯಾಕೆ ಸಿದ್ದರಾಮಯ್ಯನವ್ರಿಗೆ ಸಾಲ ಇಲ್ವಾ? ಅವರ ಮನೆ ಮುಂದೆ ಬರೆಯೋದಕ್ಕೆ ಧೈರ್ಯ ಇದೆಯಾ? DK ಶಿವಕುಮಾರ್ ಅವರಿಗೆ ಸಾಲ ಇಲ್ವಾ? ಅವರ ಮನೆ ಮುಂದೆ ಹಿಂಗೆ ಬರೀತಾರಾ? ಅವತ್ತಿಂದ ಕೇಳ್ತಾ ಎಲ್ಲ MLAಗಳಿಗೆ ಸಾಲ ಇಲ್ವಾ? ಕುಮಾರಸ್ವಾಮಿ ಅವರಿಗೆ ಸಾಲ ಇಲ್ವಾ? ಅವರ ಮನೆ ಮುಂದೆ ಹಿಂಗೆ ಬರೆದ್ರೆ ಅವನು ಬದುಕ್ತಾನ? ಜೀವ ಉಳಿಯುತ್ತಾ ಒಂದು? ವಿಜಯ ಮಲ್ಯ ಮುಂದೆ 9,000 ಕೋಟಿ ಸಾಲ ಇದೆ ಅಂತ ಬರೆಯೋ ಗಂಡಸಿದಾನ ಯಾವನಾದರೂ? ಬಡ ಮಕ್ಕಳು ಸಿಕ್ಕಿದ್ರು. ಅಮೆರಿಕ ಅಧ್ಯಕ್ಷ ಬಿಲ್ ಕ್ಲಿಂಟನ್ ಮತ್ತು ಮೋನಿ ಲಿವಿನ್ಸ್ಕಿ ಅಂತೇಳಿ ಒಂದು ಲೈಂಗಿಕ ಪ್ರಕರಣ ಆಯಿತು. ನಾವು ಹೇಳ್ತೀವಲ್ಲ, ಅಮೆರಿಕಾದಲ್ಲಿ ಎಲ್ಲ ಮುಕ್ತ ಲೈಂಗಿಕತೆ ಏನು ಬೇಕಿದ್ರೆ ಆಗುತ್ತೆ ಅಂತೇಳಿ. ಯಾಕೆ ಮೋನಿಕಾ ಲಿವಿನ್ಸ್ಕಿ ಮತ್ತು ಬಿಲ್ ಕ್ಲಿಂಟನ್ ವಿಚಾರವನ್ನು ಕಾಮನ್ ರೀತಿ ಯಾಕೆ ಬಿಡಲಿಲ್ಲ? ಯಾಕಂದರೆ ಅಲ್ಲೂ ಕೂಡ ಮಾನ ಮರ್ಯಾದೆ ಅನ್ನೋದು ಆ ಮಧ್ಯಮ ವರ್ಗದಿರುತ್ತಲ್ಲ. ಆ ಮೋನಿಕಾ ಲಿವಿನ್ಸ್ಕಿ ವಿಚಾರವಾಗಿ ಇಂಪೀಚ್ಮೆಂಟ್ ಆಯಿತು, ವಾಗ್ದಂಡನೆ ಆಯಿತು, ಚೀಮಾರಿ ಹಾಕಿದ್ರು ಬಿಲ್ ಕ್ಲಿಂಟನ್ಗೆ. ಬಿಟ್ಟರು ಅಮೆರಿಕಾದಲ್ಲಿ
ಎಲ್ಲ ಕಡೆ ನಡೆಯುತ್ತೆ, ಯಾಕೆ ಬಿಡಲಿಲ್ಲ? ಯಾಕಂದರೆ ಇಡೀ ಜಗತ್ತಲ್ಲಿ ಮಾನ ಮರ್ಯಾದೆ ಅನ್ನೋದು ಉಳಿದಿರೋದೇ ಇದೆಯಲ್ಲ ಈ ಬಡ ಮಧ್ಯಮ ವರ್ಗದವರಿಂದ. ನೀವು ಅವರನ್ನೇ ಈ ಥರ ಬೆತ್ತಲು ಮಾಡಿಬಿಟ್ರೆ ಮಾರ್ಕೆಟಲ್ಲಿ ಸಾಯದೇ ಇರ್ತಾರೆ ಅವರು. ಇದಕ್ಕೆ ಆಮೇಲೆ ಒಂದು ಹೇಳ್ತೀನಿ, ಅದು ಏನಾಗುತ್ತೋ, ಯಾವನಾದರೂ ಆ ಥರ ಪೇಂಟಿಂಗ್ ಮಾಡೋಕ್ಕೆ ಬರ್ತಾನಲ್ಲ, ಆ ಪೇಂಟಿಂಗಲ್ಲಿ ಅವನ ತಲೆಗೆ ಹಾಕಿ ಪೇಂಟಿಂಗನ್ನು ಉಳಿದದ್ದು ನೋಡ್ಕೊಳ್ಳೋಣ ಏನಾಗುತ್ತೆ ಅಂತೇಳಿ. ಇದರ ಬಗ್ಗೆ ಮಾತಾಡೋಕ್ಕೆ ಒಬ್ಬ ಮಗ ಬರ್ತಾ ಇಲ್ಲ. ಆ್ಯಂಡ್ ಅಗ್ರಿ, ನೀವು ಸಾಲ ಕೊಟ್ಟವ್ರಿಗೂ ತೊಂದರೆ ಆಗಬಾರ್ದು, ವಾಪಸ್ ಕೊಡಬೇಕು. ಅದಕ್ಕೆ ಇವತ್ತು ಸುಗ್ರೀವಾಜ್ಞೆ ವಾಪಸ್ ಕಳಿಸಿದ ವಿಚಾರಕ್ಕೆ ನಾನು ಅಪ್ರಿಷಿಯೇಟ್ ಮಾಡ್ತೇನೆ. ಸಾಲ ಕೊಟ್ಟವರ ಕತ್ತು ಕುಯ್ಬೇಕು ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಇದು ಬಟ್ಟೆ ಬಿಚ್ಚಿದಂಗೆ ರೀ. ಮನೆ ಮುಂದೆ ನೀವು ಹಿಂಗೆ ಬರೀತೀರಿ, ಇವೊಂದು ಸಾಲ ಎಷ್ಟು ಜುಜುಬಿ, 3 ಲಕ್ಷ 2 ಲಕ್ಷ 2 ಲಕ್ಷ 3 ಲಕ್ಷ ಕೋಟಿಗಟ್ಟಲೆ ಸಾಲ ಇದೆ 224 MLAಗಳಿಗೆ. ಒಬ್ಬನ ಮನೆ ಮುಂದೆ ಬರೀತೀರಾ ನೀವು ಹಿಂಗೆ? ಬಡವರ ಪರವಾಗಿ ನಾವು ಇರ್ತೀವಿ, ಅದರಲ್ಲಿ 2 ಮಾತಿದೆ ಅಲ್ಲ ಸರ್. ಈಗ ಒಂದು ಮಾನ ಮರ್ಯಾದೆಗೆ ಅಂಜೋದು ಯಾರು ಹೇಳಿ? ಬಡವರು ಮತ್ತು ಮಧ್ಯಮ ವರ್ಗ. ಬಡವರು ಮತ್ತು ಮಧ್ಯಮ ವರ್ಗ 2 ಲಕ್ಷ 3 ಲಕ್ಷ ಸಾಲ ಮಾಡಿರ್ತಾರೆ. ಅವರ ಮನೆ ಮುಂದೆ ಈ ಥರ ಬರೆದು ಹೋಗೋದಿದೆಯಲ್ಲ, ಅದು ಕೂಡ ಇಂಥ ಪ್ರಿಂಟ್, ಅಬ್ಬಬ್ಬಬ್ಬಬ್ಬ ಏನು ಪ್ರಿಂಟೌಟು, ಇದು ಅಡಮಾನ ಇದೆ. ಮತ್ತು ಇದು ಸಾರ್ವಜನಿಕವಾಗಿ ಬಟ್ಟೆ ಬಿಚ್ಚಿದಂಗಲ್ವಾ? ಏನೋ ಒಂದು ಮಾಡಿ ಅಲ್ಲಿ ಒಂದು ಹೆಣ್ಮಗಳಿರ್ತಾಳೆ, ವಯಸ್ಸಿಗೆ ಬಂದ ಹೆಣ್ಮಕ್ಳಿರ್ತವೆ. ಆ ಮನೆ ಮುಂದೆ ಹಿಂಗೆ ಹಾಕ್ಬಿಟ್ರೆ ಈ ಅಡಮಾನಡಲಾಗಿದೆ, ಮಾನ ಮರ್ಯಾದೆ ತೆಗೆಯೋದಲ್ವಾ? ಇದನ್ನು ನಿಲ್ಲಿಸ್ಬೇಕಲ್ವಾ? ಹೆಂಗಾಗಬೇಡ. ಈ ನಾಚಿಕೆಗೆ ನೋಡಿ, ಆ ಹೆಣ್ಮಗಳೆಲ್ಲ ಇರ್ತವೆ, ಆ ಮನೆ ಮುಂದೆ ನಿನ್ನ ಅಡಮಾನ ಯಾವುದೋ ಒಂದು ತಮಾಷೆ ಮಾಡ್ತವೆ ಎದುರಿಗಿದ್ದವ್ದು. ಅವಳಿಗೊಂದು ಸ್ವಾಭಿಮಾನ ಅಂತಿರುತ್ತಲ್ಲ ರೀ. ಯಾವುದೇ ನಾನು ಸಣ್ಣ ವಯಸ್ಸಿಗೆ ಬಂದ ಹೆಣ್ಮಕ್ಳದ್ದು ಬೇರೆ ವಿಚಾರ ಹೇಳಿದ್ದು, ಉಳಿದವ್ರಿಗೊಂದು ಸ್ವಾಭಿಮಾನ ಅಂತಿರುತ್ತೆ ಅಷ್ಟು ವರ್ಷಗಳ ತನಕ. ಇದು ಬಜಾರಲ್ಲಿ ಬಟ್ಟೆ ಬಿಚ್ಚಿದಂಗೆ ಎಲ್ಲರದು ಕೂಡ. ಇದನ್ನು ನಿಲ್ಲಿಸ್ಬೇಕು, ಈ ಥರ ಬರೆಯೋದನ್ನು. ಯಾಕೆ ಸಿದ್ದರಾಮಯ್ಯನವ್ರಿಗೆ ಸಾಲ ಇಲ್ವಾ? ಅವರ ಮನೆ ಮುಂದೆ ಬರೆಯೋದಕ್ಕೆ ಧೈರ್ಯ ಇದೆಯಾ? ಡಿ ಕೆ ಶಿವಕುಮಾರ್ ಅವರಿಗೆ ಸಾಲ ಇಲ್ವಾ? ಅವರ ಮನೆ ಮುಂದೆ ಹಿಂಗೆ ಬರೀತಾರಾ? ಅವತ್ತಿಂದ ಕೇಳ್ತಾ ಎಲ್ಲ MLAಗಳಿಗೆ ಸಾಲ ಇಲ್ವಾ? ಕುಮಾರಸ್ವಾಮಿ ಅವರಿಗೆ ಸಾಲ ಇಲ್ವಾ? ಅವರ ಮನೆ ಮುಂದೆ ಹಿಂಗೆ ಬರೆದ್ರೆ ಅವನು ಬದುಕ್ತಾನ? ಜೀವ ಉಳಿಯುತ್ತಾ ಒಂದು? ವಿಜಯ ಮಲ್ಯ ಮುಂದೆ 9,000 ಕೋಟಿ ಸಾಲ ಇದೆ ಅಂತ ಬರೆಯೋ ಗಂಡಸಿದಾನ ಯಾವನಾದರೂ? ಬಡ ಮಕ್ಕಳು ಸಿಕ್ಕಿದ್ರು. ಅಮೆರಿಕ ಅಧ್ಯಕ್ಷ ಬಿಲ್ ಕ್ಲಿಂಟನ್ ಮತ್ತು ಮೋನಿ ಲಿವಿನ್ಸ್ಕಿ ಅಂತೇಳಿ ಒಂದು ಲೈಂಗಿಕ ಪ್ರಕರಣ ಆಯಿತು. ನಾವು ಹೇಳ್ತೀವಲ್ಲ, ಅಮೆರಿಕಾದಲ್ಲಿ ಎಲ್ಲ ಮುಕ್ತ ಲೈಂಗಿಕತೆ ಏನು ಬೇಕಿದ್ರೆ ಆಗುತ್ತೆ ಅಂತೇಳಿ. ಯಾಕೆ ಮೋನಿಕಾ ಲಿವಿನ್ಸ್ಕಿ ಮತ್ತು ಬಿಲ್ ಕ್ಲಿಂಟನ್ ವಿಚಾರವನ್ನು ಕಾಮನ್ ರೀತಿ ಯಾಕೆ ಬಿಡಲಿಲ್ಲ? ಯಾಕಂದರೆ ಅಲ್ಲೂ ಕೂಡ ಮಾನ ಮರ್ಯಾದೆ ಅನ್ನೋದು ಆ ಮಧ್ಯಮ ವರ್ಗದಿರುತ್ತಲ್ಲ. ಆ ಮೋನಿಕಾ ಲಿವಿನ್ಸ್ಕಿ ವಿಚಾರವಾಗಿ ಇಂಪೀಚ್ಮೆಂಟ್ ಆಯಿತು, ವಾಗ್ದಂಡನೆ ಆಯಿತು, ಚೀಮಾರಿ ಹಾಕಿದ್ರು ಬಿಲ್ ಕ್ಲಿಂಟನ್ಗೆ. ಬಿಟ್ಟರು ಅಮೆರಿಕಾದಲ್ಲಿ ಎಲ್ಲ ಕಡೆ ನಡೆಯುತ್ತೆ, ಯಾಕೆ ಬಿಡಲಿಲ್ಲ? ಯಾಕಂದರೆ ಇಡೀ ಜಗತ್ತಲ್ಲಿ ಮಾನ ಮರ್ಯಾದೆ ಅನ್ನೋದು ಉಳಿದಿರೋದೇ ಇದೆಯಲ್ಲ ಈ ಬಡ ಮಧ್ಯಮ ವರ್ಗದವರಿಂದ. ನೀವು ಅವರನ್ನೇ ಈ ಥರ ಬೆತ್ತಲು ಮಾಡಿಬಿಟ್ರೆ ಮಾರ್ಕೆಟಲ್ಲಿ ಸಾಯದೇ ಇರ್ತಾರೆ ಅವರು. ಇದಕ್ಕೆ ಆಮೇಲೆ ಒಂದು ಹೇಳ್ತೀನಿ, ಅದು ಏನಾಗುತ್ತೋ, ಯಾವನಾದರೂ ಆ ಥರ ಪೇಂಟಿಂಗ್ ಮಾಡೋಕ್ಕೆ ಬರ್ತಾನಲ್ಲ, ಆ ಪೇಂಟಿಂಗಲ್ಲಿ ಅವನ ತಲೆಗೆ ಹಾಕಿ ಪೇಂಟಿಂಗನ್ನು ಉಳಿದದ್ದು ನೋಡ್ಕೊಳ್ಳೋಣ ಏನಾಗುತ್ತೆ ಅಂತೇಳಿ. ಇದರ ಬಗ್ಗೆ ಮಾತಾಡೋಕ್ಕೆ ಒಬ್ಬ ಮಗ ಬರ್ತಾ ಇಲ್ಲ. ಆ್ಯಂಡ್ ಅಗ್ರಿ, ನೀವು ಸಾಲ ಕೊಟ್ಟವ್ರಿಗೂ ತೊಂದರೆ ಆಗಬಾರ್ದು, ವಾಪಸ್ ಕೊಡಬೇಕು. ಅದಕ್ಕೆ ಇವತ್ತು ಸುಗ್ರೀವಾಜ್ಞೆ ವಾಪಸ್ ಕಳಿಸಿದ ವಿಚಾರಕ್ಕೆ ನಾನು ಅಪ್ರಿಷಿಯೇಟ್ ಮಾಡ್ತೇನೆ. ಸಾಲ ಕೊಟ್ಟವರ ಕತ್ತು ಕುಯ್ಬೇಕು ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಇದು ಬಟ್ಟೆ ಬಿಚ್ಚಿದಂಗೆ ರೀ. ಮನೆ ಮುಂದೆ ನೀವು ಹಿಂಗೆ ಬರೀತೀರಿ, ಇವೊಂದು ಸಾಲ ಎಷ್ಟು ಜುಜುಬಿ, 3 ಲಕ್ಷ 2 ಲಕ್ಷ 2 ಲಕ್ಷ 3 ಲಕ್ಷ ಕೋಟಿಗಟ್ಟಲೆ ಸಾಲ ಇದೆ 224 MLAಗಳಿಗೆ. ಒಬ್ಬನ ಮನೆ ಮುಂದೆ ಬರೀತೀರಾ ನೀವು ಹಿಂಗೆ? ಬಡವರ ಪರವಾಗಿ ನಾವು ಇರ್ತೀವಿ, ಅದರಲ್ಲಿ 2 ಮಾತಿದೆ.